ಸರ್ಕಾರಿ ಶಾಲೆಯಲ್ಲಿ ತಯಾರಾಗುವ ಬಿಸಿಯೂಟಕ್ಕೂ ಕೂಡ ಯುದ್ಧದ ಬಿಸಿ ತಟ್ಟೋಕೆ ಪ್ರಾರಂಭ ಮಾಡಿದೆ. ಬಾಗಲಕೋಟೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತಯಾರಾಗುವ ಬಿಸಿಯೂಟಕ್ಕೂ ಅಡುಗೆ ಅನಿಲ ಪೂರೈಕೆ ಇಲ್ಲದೆ ಮಕ್ಕಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೂಲ್ಸ್ ಪ್ರಕಾರ ಶಾಲೆಗಳಿಗೆ ಹಾಗೆ ಆಸ್ಪತ್ರೆಗಳಿಗೆ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಆಗಬೇಕು. ಆದರೆ ಬಾಗಲಕೋಟೆಯಲ್ಲಿ ಸರ್ಕಾರಿ ಶಾಲೆಯಲ್ಲೂ ಕೂಡ ಬಿಸಿಯೂಟ ತಯಾರಿಕೆಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. 3 ಸಿಲಿಂಡರ್ ಬದಲು 1 ಸಿಲಿಂಡರ್ ಅನ್ನ ಮಾತ್ರ ಕೊಟ್ಟಿದ್ದಾರಂತೆ. ಕೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ವಿತರಕರು ಅಂತ ಬಿಸಿಯೂಟ ತಯಾರಕರು ಪ್ರತಿಕ್ರಿಯೆಯನ್ನ ನೀಡುತ್ತಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೆದಂತಹ ಯುದ್ಧದಲ್ಲಿ ಈಗಾಗಲೇ ಸಾಕಷ್ಟು ಒಂದು ಇಂಧನ ಕೊರತೆಯುಂಟಾದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಇಂಧನದ ಒಂದು ವ್ಯತ್ಯಯ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿಯೂ ಕೂಡ ಒಂದು ಏನು ಈ ಇಂಧನದ ಒಂದು ಕರಿಛಾಯ ಬೀಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವೀಗ ಬಾಗಲಕೋಟೆಯ ಒಂದು ಶಾಲೆ ಮಾನ್ಯ ಮಂತ್ರಿಗಳೇ, ಒಂದು ನಿಮಿಷ ನಾನು ಕೇಳ್ಕೊಳ್ಳಿ. ಒಂದು ನಿಮಿಷ ಪೂರ್ತಿ ಆಗಿಲ್ಲ. ನೀವು ಹೇಳಕ್ಕಿಂತ ಮುಂಚೆ ನಾನೊಂದು ಆಚೆ ಇರೋದ ಸಮಸ್ಯೆಯನ್ನ ನಿಮ್ ಗಮನಕ್ಕೆ ಹಾಕ್ತೀನಿ. ನಿಮ್ಗೆ ಇದು ಬಗ್ಗೆ ಅರಿವು ಮೂಡ್ಲಿಕ್ಕೆ ಒಂದು ನಿಮಿಷ ನನ್ಗೆ ಅವಕಾಶ ಮಾಡಿಕೊಡಿ ಮಾನ್ಯ ಮಂತ್ರಿಗಳೇ. ನಾನು ಪೂರ್ತಿ ಹೇಳ್ತೀನಿ. ಈಗ ಒಂದು ನೀವ್ ಹೇಳ್ತಿರೋಂಥದ್ದು ದಿನ ಬಳಕೆ ವಿಚಾರದಲ್ಲಿ ಸಿಲಿಂಡರ್ಸ್ಗಳು ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಿದ್ರಿ. ನಾನು ಈಗ ತಾನೆ ನಮ್ಮ ಸುತ್ತಮುತ್ತ ಇರೋಂಥ ಹೋಟೆಲ್ಸ್ಗಳಿಂದ ಮತ್ತು ದಿನ ಬಳಕೆ ವಿಚಾರದಲ್ಲಿ ಯಾರು ಲೋಕಲ್ ಅಲ್ಲಿ ಏಜೆನ್ಸಿಗಳು ಇಟ್ಕೊಂಡಿದ್ದಾರೆ 900 ರೂಪಾಯಿ ಇರೋಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಗಾಯಕ್ಕೆ ಉಪ್ಪು ಹಾಕದಂಗೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ರು. ಅದಲ್ಲದೆ ಇವತ್ತು ನೀವು ಆಚೆ ದಿನ ಬಳಕೆಗೆ 15 ದಿನ 3 ತಿಂಗಳು ಏನೋ ಅಡ್ವಾನ್ಸ್ ಇತ್ತು. ಈಗ 900 ರೂಪಾಯಿ ಇರೋದು 1800 ರೂಪಾಯಿಗೆ ಬೆಲೆನ ಕೊಟ್ಟು ತೆಗೆದುಕೊಳ್ಳುವಂತ ಸಂದರ್ಭನ ದಿನ ಬಳಕೆಗೆ ರೆಸ್ಟೋರೆಂಟ್ ಅವರು 2000 ರೂಪಾಯಿದು 4000 ರೂಪಾಯಿಗೆ ಆಗಿರೋದು ಕೂತ್ಕೊಳ್ಳಿ. ಈಗ ನೀವು ಇದು ಮೋದಿ ಗವರ್ಮೆಂಟ್ ಅವರ ದುರ್ಬಳದ ವಿದೇಶಾಂಗ ನೀತಿ ಅಂತ ಮಾಡ್ಕೊತಿದ್ದೀರಿ. ಇವತ್ತು ಈಗ ಮಾನ್ಯ ಸಭಾಧ್ಯಕ್ಷರೇ, ಯುದ್ಧ ಸಂದರ್ಭದಲ್ಲಿ ಅಧ್ಯಕ್ಷರೇ, ನಮ್ಮ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಮೂರ್ಖರು ಅಂತ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಸಚಿವರು ಉತ್ತರ ಆಯ್ತು. ಸಚಿವರು ಮಾತಾಡ್ತಾರ ನೋಡಿ ಜೀರೋ ಮಾತಾಡಿ ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿಗಳು ಉತ್ತರ ಕೊಡ್ತಾರೆ. ಕಾಂಗ್ರೆಸ್ ಓಕೆ ಆಯ್ತು, ಕೂತ್ಕೊಳ್ಳಿ. ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಮಂತ್ರಿ ಉತ್ತರ ಅರಗೋದಿಲ್ಲ ಅವ್ರಿಗೆ. ಮೋದಿ ಬಗ್ಗೆ ಮಂತ್ರಿಗಳ ಉತ್ತರ ಕೊಡಿ. ಅರಗೋದಿಲ್ಲ ಅವ್ರಿಗೆ. ಮೋದಿ ಚಪ್ಪಲ ನೀವು ಅಧಿಕಾರ ನಡೆಸೋ ಟೈಮಲ್ಲಿ ಸಿಕ್ಕಂತಿಲ್ಲ. ಆಯ್ತು ಇವಾಗ ಮಂತ್ರಿ ಆಗ್ತದ. ಒಂದ್ ಸೆಕೆಂಡ್. ಈಗ ಅಲ್ಲಿ ಸಮಸ್ಯೆ ಬಗೆಹರಿಸಿಗೆ ನೋಡಿ. ಚರ್ಚೆ ಬಿಡಿ, ಕೂತ್ಕೊಳ್ಳಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ.
3 ತಿಂಗಳ ಬೇರೆ ಅವಕಾಶ ಇದೆ. ಇವರು ಉತ್ತರ ಕೊಡ್ಲಿ, ಕೊಡ್ತಾ ಇದ್ದಾರೆ. ಒಂದ್ ಸೆಕೆಂಡ್ ಆಯ್ತಮ್ಮ, ಕೂತ್ಕೊಳ್ಳಿ. ಈಗ ಸಮಸ್ಯೆ ಪರಿಹಾರ ಚರ್ಚೆ ಮಾಡಾಗ್ತದ. ರಂಗನಾಥ್ ಕೂತ್ಕೊಳ್ಳಿ. ಆಯ್ತಾ, ಒಂದ್ ಸೆಕೆಂಡ್ ನೋಡಿ. ಇರೋ ಸಮಸ್ಯೆಗೆ ಬಗೆಹರಿಸೋದು ನೋಡಿ. ನೀವು ಪರಸ್ಪರ ಚರ್ಚೆ ಮಾಡಿದ್ರೆ ರಂಗನಾಥ್ ಶ್ರೀರಾಮ್ ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಪ್ಲೀಸ್ ಸರ್, ಒಂದ್ ನಿಮಿಷ. ಅಧ್ಯಕ್ಷರೇ, ಈಗ ಆತಂಕ ಯಾಕೆ ಸಾರ್ವಜನಿಕರು? ಈಗ ಗ್ಯಾಸ್ಗೆ ಸಂಬಂಧಪಟ್ಟ ಮಾತ್ರ ಚರ್ಚೆ ಈಗ ಸರ್, ನಾನು ಐ ವಿಲ್ ನಾಟ್ ಗೋಯಿಂಗ್ ಟು ಎನಿಥಿಂಗ್. ಆತಂಕ ಯಾಕೆ ಸಾರ್ವಜನಿಕರಲ್ಲಿ ಇರೋದು? ಫೆಬ್ರವರಿ ಸಚಿವರು ಕೇಂದ್ರ ಸಚಿವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ, ಏನಾದರೂ ಅವಶ್ಯಕತೆ ಇಲ್ಲ, 75 ದಿನ ಆಗಷ್ಟು ಇಂಧನ ಇದೆ ಅಂತ ಫೆಬ್ರವರಿ 9 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಮಾರ್ಚ್ 6 ಏನಂತಾರೆ, ಪೆಟ್ರೋಲಿಯಂ ಮಿನಿಸ್ಟರ್ ಯಾವುದೇ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಆತಂಕ ಡೊಮೆಸ್ಟಿಕ್ ಸಿಲಿಂಡರ್ 115 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ಏರಿಕೆ ಮಾಡಿ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಮಾರ್ಚ್ 15 ತಾರೀಕು ಏನ್ ಮಾಡುತ್ತೆ, ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡ್ತಾರೆ. ಎಸ್ಮಾ ಆಕ್ಟ್ ಯಾವಾಗ ಜಾರಿ ಇದಾಗೋದು? when there is a crisis. From February 9 till March 10th, government is saying no need to panic, and you have gone to ESMA. ಬರ್ತಾ ಇತ್ತು. ಓಕೆ, ನೀವು ಹೇಳಿದ್ದೀರಿ, ಅವ್ರು ಮಾತಾಡಲಿ. ಗೊತ್ತಿದೆ, ನಿಂತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ ತಯಾರಾಗುವ ಬಿಸಿ ಊಟಕ್ಕೂ ಕೂಡ ಯುದ್ಧದ ಬಿಸಿ ತಟ್ಟೋಕೆ ಪ್ರಾರಂಭ ಮಾಡಿದೆ. ಬಾಗಲಕೋಟೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತಯಾರಾಗುವ ಬಿಸಿಯೂಟಕ್ಕೂ ಅಡುಗೆ ಅನಿಲ ಪೂರೈಕೆ ಇಲ್ಲದೆ ಮಕ್ಕಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೂಲ್ಸ್ ಪ್ರಕಾರ ಶಾಲೆಗಳಿಗೆ ಹಾಗೆ ಆಸ್ಪತ್ರೆಗಳಿಗೆ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಆಗಬೇಕು. ಆದರೆ ಬಾಗಲಕೋಟೆಯಲ್ಲಿ ಸರ್ಕಾರಿ ಶಾಲೆಯಲ್ಲೂ ಕೂಡ ಬಿಸಿಯೂಟ ತಯಾರಿಕೆಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. 3 ಸಿಲಿಂಡರ್ ಬದಲು 1 ಸಿಲಿಂಡರ್ ಅನ್ನ ಮಾತ್ರ ಕೊಟ್ಟಿದ್ದಾರಂತೆ. ಕೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ವಿತರಕರು ಅಂತ ಬಿಸಿಯೂಟ ತಯಾರಕರು ಪ್ರತಿಕ್ರಿಯೆಯನ್ನ ನೀಡುತ್ತಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ನಡೆದಂತಹ ಯುದ್ಧದಲ್ಲಿ ಈಗಾಗಲೇ ಸಾಕಷ್ಟು ಒಂದು ಇಂಧನ ಕೊರತೆಯುಂಟಾದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಇಂಧನದ ಒಂದು ವ್ಯತ್ಯಯ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿಯೂ ಕೂಡ ಒಂದು ಏನು ಈ ಇಂಧನದ ಒಂದು ಕರಿಛಾಯ ಬೀಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವೀಗ ಬಾಗಲಕೋಟೆಯ ಒಂದು ಶಾಲೆ ಮಾನ್ಯ ಮಂತ್ರಿಗಳೇ, ಒಂದು ನಿಮಿಷ ನಾನು ಕೇಳ್ಕೊಳ್ಳಿ. ಒಂದು ನಿಮಿಷ ಪೂರ್ತಿಯಾಗಿಲ್ಲ, ನೀವು ಹೇಳಕ್ಕಿಂತ ಮುಂಚೆ ನಾನೊಂದು ಕಮರ್ಷಿಯಲ್ ಪರ್ಪಸ್ ಆಚೆ ಇರೋದು ಸಮಸ್ಯೆಯಿಂದ ನಿಮ್ ಗಮನಕ್ಕೆ ಹಾಕ್ತೀನಿ. ನಿಮ್ಗೆ ಇದು ಬಗ್ಗೆ ಅರಿವು ಮೂಡ್ಲಿಕ್ಕೆ ಒಂದು ನಿಮಿಷ ನನ್ಗೆ ಅವಕಾಶ ಮಾಡಿಕೊಡಿ ಮಾನ್ಯ ಮಂತ್ರಿಗಳೇ. ನಾನು ಪೂರ್ತಿ ಹೇಳ್ತೀನಿ. ಈಗ ಒಂದು ನೀವ್ ಹೇಳ್ತಿರೋಂಥದ್ದು ದಿನ ಬಳಕೆ ವಿಚಾರದಲ್ಲಿ ಸಿಲಿಂಡರ್ಸ್ಗಳು ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಿದ್ರಿ. ನಾನು ಈಗ ತಾನೆ ನಮ್ಮ ಸುತ್ತಮುತ್ತ ಇರೋಂಥ ಹೋಟೆಲ್ಸ್ಗಳಿಂದ ಮತ್ತು ದಿನ ಬಳಕೆ ವಿಚಾರದಲ್ಲಿ ಯಾರು ಲೋಕಲ್ ಅಲ್ಲಿ ಏಜೆನ್ಸಿಗಳು ಇಟ್ಕೊಂಡಿದ್ದಾರೆ 900 ರೂಪಾಯಿ ಇರೋಂಥದ್ದನ್ನ ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಗಾಯಕ್ಕೆ ಉಪ್ಪು ಹಾಕದಂಗೆ 60 ರೂಪಾಯಿ ಹೆಚ್ಚಿಗೆ ಮಾಡಿದ್ರು. ಅದಲ್ಲದೆ ಇವತ್ತು ನೀವು ಆಚೆ ದಿನಬಳಕೆಗೆ 15 ದಿನ 3 ತಿಂಗಳು ಏನೋ ಅಡ್ವಾನ್ಸ್ ಇತ್ತು. ಈಗ 900 ರೂಪಾಯಿ ಇರೋದು 1800 ರೂಪಾಯಿಗೆ
ಬೆಲೆಯನ್ನು ಕೊಟ್ಟು ತೆಗೆದುಕೊಳ್ಳುವಂತ ಸಂದರ್ಭನ ದಿನ ಬಳಕೆಗೆ ಆಯ್ತು. ಈಗ ರೆಸ್ಟ್ ಮಾಡಿದ್ರಲ್ಲ ರೆಸ್ಟೋರೆಂಟ್ ಅವರು 2,000 ರೂಪಾಯಿ 4,000 ರೂಪಾಯಿಗೆ ಆಯ್ತು. ಕೂತ್ಕೊಳ್ಳಿ ಈಗ ನೀವು. ಇದು ಮೋದಿ ಗೌರ್ಮೆಂಟ್ ಅವರ ದುರ್ಬಳದ ವಿದೇಶಾಂಗ ನೀತಿ ಅಂತ ಆಯ್ತು. ಮಾಡ್ಕೊತಿದ್ದೀರಿ ನೀವ್ಯಾಕೆ ಮಾಡ್ಕೊತಿದ್ದೀರಿ ಇವತ್ತು ಈಗ ಮಾನ್ಯ ಸಭಾಧ್ಯಕ್ಷರೇ, ಬೇರೆ ಸಂದರ್ಭ ಇರ್ತದೆ. ಯುದ್ಧ ನಡೆಸತಕ್ಕಂಥ ಸಂದರ್ಭದಲ್ಲಿ ಅಧ್ಯಕ್ಷರೇ, ನಮ್ಮ ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಅದಕ್ಕೆ ಮೂರ್ಖರು ಅಂತ ಕೂತ್ಕೊಳ್ಳ. ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಸಚಿವರು ಉತ್ತರ ಕೊಡ್ತಾರೆ. ಆಯ್ತು, ಸಚಿವರು ಉತ್ತರ ಕೊಡ್ತಾರೆ. ಗೋಪಾಲಕೃಷ್ಣ ಮಾತಾಡ್ತಾರ ಕೂತ್ಕೊಳ್ಳಿ. ನೋಡಿ ಜೀರೋ ಅವರಲ್ಲಿ ಮಾತ್ರ ಸಿಂಹದಲ್ಲಿ ಮಾತಾಡಿ ಮಂತ್ರಿ ಉತ್ತರ ಕೊಡ್ತಾರೆ. ಮಂತ್ರಿಗಳು ಉತ್ತರ ಕೊಡ್ತಾರೆ. ಅದಕ್ಕೆ ಕಾಂಗ್ರೆಸ್ ಆಯ್ತು. ಓಕೆ ಆಯ್ತು. ಕೂತ್ಕೊಳ್ಳಿ. ಅಧ್ಯಕ್ಷರೇ, ಕಾಂಗ್ರೆಸ್ ಸ್ಟ್ರೈಕ್ ಮಾಡಿದ್ರೆ ಮಂತ್ರಿ ಉತ್ತರ ಮಂತ್ರಿಗಳು ಮೋದಿ ಬಗ್ಗೆ ಎಷ್ಟು ಭಯ ಮಂತ್ರಿಗಳ ಉತ್ತರ ಕೊಡಿ. ಅರಗೋದಿಲ್ಲ ಅವ್ರಿಗೆ. ಮುಂಜಾನೆಯಿಂದ ಸಂಜೆ ಮೋದಿ ಜಪನ ವಸಂತಪ್ಪರೇ, ನೀವು ಕೊಂಡಡಿ. ಅಧಿಕಾರ ನಡೆಸೋ ಟೈಮಲ್ಲಿ 3 ತಿಂಗಳ ಸಿಕ್ಕಂತಿಲ್ಲ. ಆಯ್ತು ಆಯ್ತಪ್ಪ. ಇವಾಗ ಮಾತ್ರ ಆಗ್ತದ. ಒಂದ್ ಸೆಕೆಂಡ್. ಈಗ ಅಲ್ಲಿ ಸಮಸ್ಯೆ ಬಗೆಹರಿಸಿಗೆ ನೋಡಿ. ಈ ಚರ್ಚೆ ಬೇರೆ ಕೂತ್ಕೊಳ್ಳಿ. ಒಂದ್ ನಿಮಿಷ ಸರ್, ಅಡ ಒಂದ್ ನಿಮಿಷ ಸರ್, ಮುನಿಯಪ್ಪ ಸಾಹೇಬ್ರೆ ಅಧ್ಯಕ್ಷರ ಮಂತ್ರಿ ಬೇರೆ ಅವಕಾಶ ಇದೆ. ಇವರು ಉತ್ತರ ಅವ್ರು ಉತ್ತರ ಕೊಡ್ಲಿ. ಉತ್ತರ ಕೊಡ್ತಾ ಇದ್ದಾರೆ. ಒಂದ್ ಸೆಕೆಂಡ್. ಆಯ್ತಪ್ಪ ಕೂತ್ಕೊಳ್ಳಿ. ಈಗ ಸಮಸ್ಯೆಗಳ ಪರಿಹಾರ ಚರ್ಚೆ ಮಾಡಾಗ್ತದ. ರಂಗನಾಥ್ ಕೂತ್ಕೊಳ್ಳಿ. ಆಯ್ತಾ? ಒಂದ್ ಸೆಕೆಂಡ್ ನೋಡಿ. ಇರೋ ಸಮಸ್ಯೆಗೆ ಬಗೆಹರಿಸೋದು ನೋಡಿ. ನೀವು ಪರಸ್ಪರ ಚರ್ಚೆ ಮಾಡಿದ್ರೆ ರಂಗನಾಥ್ ಶ್ರೀರಾಮ್ ಕೂತ್ಕೊಳ್ಳಿ. ಒಂದ್ ಸೆಕೆಂಡ್ ಪ್ಲೀಸ್ ಸರ್, ಒಂದ್ ನಿಮಿಷ. ಒಂದ್ ಸೆಕೆಂಡ್. ಅಧ್ಯಕ್ಷರೇ, ಈಗ ಆತಂಕ ಯಾಕೆ ಸಾರ್ವಜನಿಕರು? ಈಗ ಗ್ಯಾಸ್ಗೆ ಸಂಬಂಧಪಟ್ಟ ಮಾತ್ರ ಚರ್ಚೆ. ಈಗ ಸರ್, ನಾನು ಐ ವಿಲ್ ನಾಟ್ ಗೋಯಿಂಗ್ ಟು ಎನಿಥಿಂಗ್. ಆತಂಕ ಯಾಕೆ ಸಾರ್ವಜನಿಕರಲ್ಲಿ ಇರೋದು? ಫೆಬ್ರವರಿ ಸಚಿವರು 9 ಕೇಂದ್ರ ಸಚಿವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ ಅವಶ್ಯಕತೆ ಇಲ್ಲ, 75 ದಿನ ಆಗಷ್ಟು ಇಂಧನ ಇದೆ ಅಂತ ಫೆಬ್ರವರಿ 9 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಮಾರ್ಚ್ 6 ಏನಂತಾರೆ? ಪೆಟ್ರೋಲಿಯಂ ಮಿನಿಸ್ಟರ್ ಯಾವುದೇ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಆತಂಕ ಮಾರ್ಚ್ 7ನೇ ತಾರೀಕು ಡೊಮೆಸ್ಟಿಕ್ ಸಿಲಿಂಡರ್ 115 ರೂಪಾಯಿ ಏರಿಕೆ ಮಾಡಿ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಮಾರ್ಚ್ 10ನೇ ತಾರೀಕು ಏನ್ ಮಾಡುತ್ತೆ? ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡ್ತಾರೆ. ಎಸ್ಮಾ ಆಕ್ಟ್ ಯಾವಾಗ ಜಾರಿ ಇದಾಗ ಅದು when there is a crisis from February 9 till March 10th, government is saying no need to panic and you have passed ESMA. ಬರ್ತಾ ಇತ್ತು. ಮೋದಿ ಸರ್ಕಾರ ಓಕೆ ಪಾಲಿಟಿಕ್ಸ್ ಮಾಡೋದು ನೀವು.
ನೀವು ಹೇಳಿದ್ದೀರಿ ಮಾತಾಡ್ಲಿ ಗೊತ್ತಿದೆ ಕೂತ್ಕೊಳ್ಳಿ ರೆಡಿ ನಿಂತಿದ್ದಾರೆ.